ಹೆಲೋ ಈಸಿಯಾಗಿ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ಯಾವ ರೀತಿ ಈ ಒಂದು ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಈ ಒಂದು ಟ್ರಿಕ್ನ ಯೂಸ್ ಮಾಡಿ ಆದಷ್ಟು ಬೇಗ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ 41 ಹೋಲ್ ಸ್ಕ್ವೇರ್ ಮೈನಸ್ 39 ಹೋಲ್ ಸ್ಕ್ವೇರ್ ಅಂತ ಈ ಒಂದು ಕ್ವಶನ್ಗೆ ಆನ್ಸರ್ನ ಈಸಿಯಾಗಿ ಟ್ರಿಕ್ನ ಯೂಸ್ ಮಾಡಿ ಮಾಡ್ತೀನಿ ನೋಡಿ. ಅದು 41 ಪ್ಲಸ್ 39 ಅಂತ ಇದೆಯಲ್ಲ, ಇದನ್ನು ಫಸ್ಟು ಆ್ಯಡ್ ಮಾಡಿ. 41 ಪ್ಲಸ್ 39 ಅಂತ ಇದೆಯಲ್ಲ, ಇದನ್ನು ಫಸ್ಟು ಅಡಿಷನ್ ಮಾಡಿ. ಸೊ ಏನು ಬರುತ್ತೆ ಆನ್ಸರ್ ಅಂತ ಅಂದರೆ 80 ಆಗುತ್ತೆ. ಅದೇ ರೀತಿ 41 ಮೈನಸ್ 39 ಮಾಡಿ, ಅಂದರೆ ಫಸ್ಟು ಕೂಡಿಸಿ ಆಮೇಲೆ ಕಳೆಯಿರಿ. ಇವೆರಡನ್ನು ಮೈನಸ್ ಮಾಡಿದರೆ ಸೊ ಆನ್ಸರ್ 2 ಬರುತ್ತೆ. ಸೊ ನೆಕ್ಸ್ಟು ಈ ಒಂದು 80 ಮತ್ತು 2 ಬಂದಿದೆಯಲ್ಲ, ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಆನ್ಸರ್ ಏನು ಬರುತ್ತೆ? 160 ಬರುತ್ತೆ. ಸೊ ನೋಡಿ, ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ. ಸೊ ಈ ಒಂದು 160 ಏನು ಬಂದಿದೆ ಅದೇ ಇದಕ್ಕೆ ಈ ಒಂದು ಕ್ವಶನ್ಗೆ ಆನ್ಸರ್ ಈಸ್ 160. 41 ಹೋಲ್ ಸ್ಕ್ವೇರ್ ಮೈನಸ್ 39 ಹೋಲ್ ಸ್ಕ್ವೇರ್ ಅಂತ ಅಂದರೆ ಸೊ ಫಸ್ಟು 41 ಮತ್ತು 39ನ ಅಡಿಷನ್ ಮಾಡಿ 80 ಬರುತ್ತೆ. ನೆಕ್ಸ್ಟು 41 ಮೈನಸ್ 39ನ ಮೈನಸ್ ಮಾಡಿ 2 ಬರುತ್ತೆ. ಇವೆರಡೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ 80 ಇಂಟು 2 ಏನಾಗುತ್ತೆ ಅಂದರೆ 160 ಆಗುತ್ತೆ. ಸೊ ಇದೇ ನಿಮ್ಮ ಆನ್ಸರ್ ಆಗಿರುತ್ತೆ. ನಿಮಗೂ ಕೂಡ ಒಂದು ಕ್ವಶನ್ನ ಕೊಡ್ತೀನಿ, ಇದಕ್ಕೆ ನೀವು ಆನ್ಸರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. 26 ಹೋಲ್ ಸ್ಕ್ವೇರ್ ಮೈನಸ್ 25 ಹೋಲ್ ಸ್ಕ್ವೇರ್ ಅಂತ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಟ್ರಿಕ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಆದಷ್ಟು ಈ ಒಂದು ಮ್ಯಾಥ್ ಟ್ರಿಕ್ನ ಯೂಸ್ ಮಾಡಿಕೊಂಡು ಆದಷ್ಟು ಟೈಮ್ನ ಸೇವ್ ಮಾಡಿ ಅಂತ ಹೇಳ್ತೀನಿ.